ಹೇಳ್ತೀವಿ. ನಂಬಿಕೆ ಅನ್ನೋ ಪದ ಯಾರಿಗೆ ಸೂಟ್ ಆಗುತ್ತೆ, ಯಾಕೆ ನಂಬಬೇಕು, ಯಾರು ನಂಬಬೇಕು, ಯಾವಾಗ ನಂಬಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಅತಿಯಾಗಿ ನಾವು ನಂಬೋದ್ರಿಂದ ನಮಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡಿ ಏನಂತೇಳಿ ಅರ್ಥ ಆಗುತ್ತೆ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದರೆ, ಮೋಸ್ಟ್ ಡೇಂಜರಸ್ ಅಂದರೆ ನಮ್ಮ ಲೈಫಲ್ಲಿ ನಾವು ತಗೊಳ್ಳೋ ಅಂತಹ ನಿರ್ಧಾರ ಅಂದರೆ ನಂಬಿಕೆ. ಇದು ಮೋಸ್ಟ್ ಡೇಂಜರಸ್ ಕೆಲವೊಂದು ಸತಿ ಆಗಿಬಿಡುತ್ತೆ. ಈಗ ನಂಬಿಕೆ ಅಂದರೆ ಏನು? ನಂಬಿಕೆ ಎಲ್ಲಿ ಬರುತ್ತೆ? ನಂಬಿಕೆ ಯಾರ ಮೇಲೆ ಬರುತ್ತೆ? ಯಾಕೆ ಬರುತ್ತೆ? ಯಾವಾಗ ಬರುತ್ತೆ? ಹೇಗೆ ಬರುತ್ತೆ? ಸೊ ಖಂಡಿತ ಹೇಳೋಕ್ಕಾಗಲ್ಲ ಅಲ್ವಾ? ಸೊ ಹೇಳೋಕ್ಕೆ ಕೂಡ ಆಗುತ್ತೆ. ಸೊ ಸಮ್ ಟೈಮ್ ಈ ನಂಬಿಕೆ ಅನ್ನೋ ಒಂದು ವಿಚಾರವಾಗಿ ನಾವು ತುಂಬ ಜನ ದಾರಿ ತಪ್ತಾ ಇದ್ದೀವಿ. ಅದು ಫಾರ್ ಎಕ್ಸಾಂಪಲ್ ನಾನು ಕೂಡ ಆಗಿರ್ಬೋದು, ನಿಮ್ಮ ಲೈಫಲ್ಲಿ ಕೂಡ ಆಗಿರ್ಬೋದು, ಸೊ ಎಲ್ಲೇ ಕೂಡ ಆಗಿರ್ಬೋದು. ಸಮ್ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ, ನಾನೇ ಆಗಿರಲಿ, ಒಬ್ಬ ವ್ಯಕ್ತಿ ಇಷ್ಟ ಆದರು ಅಂದರೆ, ನಾವು ಒಂದು ಏನೋ ಗೊತ್ತಾದರೂ, ಪರಿಚಯ ಆದರೂ ಅಂದರೆ ಮೊದಲನೇದಾಗಿ ಪರಿಚಯವಾಗೇ ಸ್ವಲ್ಪ ದಿನ ಇರಬೇಕು. ಬಟ್ ಅದು ಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ ಅತಿಯಾಗಿ ಒಬ್ಬ ವ್ಯಕ್ತಿನ ನಂಬ್ಕೊಂತ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನನ್ನ ಒಂದು ಲೈಫ್ ಜರ್ನಿ ಅಂದರೆ ನನ್ನ ಜೀವನದಲ್ಲಿ ನಾನು ಹೇಳಬೇಕು ಅಂದರೆ, ನನ್ನ ಒಂದು ದೊಡ್ಡ ವೀಕ್ನೆಸ್ಸು, ನಾನು ಮಾಡೋಂತಹ ತಪ್ಪು ಲೈಫಲ್ಲಿ ಅಂದರೆ ಅತಿಯಾಗಿ ಎಲ್ಲರೂ ನಂಬಿಡ್ತೀನಿ. ಸೊ ಅದೇನೋ ಗೊತ್ತಿಲ್ಲ, ಅದು ನನ್ನ ಬ್ಲಡ್ಡಲ್ಲೇ ಬಂದಿದ್ದೇನೋ ಗೊತ್ತಿಲ್ಲ, ನಮ್ಮ ಮನೆ ಪರಿಸರದಿಂದ ಬಂದಿದ್ದೇನೋ ಗೊತ್ತಿಲ್ಲ, ಹೇಗೆ ಬಂದಿದ್ದೇನೋ ಗೊತ್ತಿಲ್ಲ. ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲರನ್ನೂ ನಂಬ್ಕೊಂತ ಹೋಗ್ತೀನಿ. ಯಾರೋ ಈಗ ಪರಿಚಯ ಆದರು, ಸೊ ಶ್ವೇತಾ ಸಿಸ್ಟರ್ ಆಗ್ರಿ ಈಗ್ರಿ, ಶ್ವೇತಾ ಅವರೇ ಆಗ್ರಿ ಈಗ್ರಿ. ಸೊ ಆವಾಗ ನಾನು ಇವರು ತುಂಬ ಒಳ್ಳೆಯರು ಅಂತೇಳಿ ಅವ್ರ ಬಗ್ಗೆ ಓವರ್ ಕಾನ್ಫಿಡೆಂಟ್ ಇಟ್ಕೊತೀನಿ. ಆ ಕಾನ್ಫಿಡೆಂಟ್ ಒಳ್ಳೇದಲ್ಲ ಅಂಥೇಳಿ ನನಗೆ ಸುಮಾರು ಪಾಠಗಳು ಆಗಿದ್ದಾವೆ. ಆದರೂ ಸುಮಾರು ಟೈಮು ಎಡಬಿದ್ದೀನಿ ಕೂಡ. ಆದರೂ ನನಗೆ ಬುದ್ಧಿ ಬರೋಂಗಿಲ್ಲ. ಈಗೂ ಸಮ್ಟೈಮ್ ನಂಬಿಡ್ತೀನಿ. ಆ ಒಂದು ನಂಬಿಕೆಯನ್ನು ಎಲ್ಲರ ಮೇಲೂ ನಾವು ಮಾಡ್ಕೊತ ಹೋದಾಗ ಕೆಲವೊಬ್ಬರು ವ್ಯಕ್ತಿಗಳು ನಮಗೆ ಇಷ್ಟ ಆಗುತ್ತೆ, ಅವರು ಕೂಡ ನಮಗೆ ಪರಿಚಯ ಆಗುತ್ತೆ. ಸೊ ನಾವು ಅವರಿಗೆ ಇಷ್ಟ ಆದರು, ಅವ್ರು ನಮಗೆ ಇಷ್ಟ ಆದರು, ಅವ್ರ ಪರಿಚಯ ಆದರು ಅಂತ ಹೇಳಿ ನಾವು ಏನು ಮಾಡ್ತೀವಿ ಅಂದರೆ ಅವ್ರ ಬಗ್ಗೆ ಅತಿಯಾಗಿ ನಂಬಿಕೆ ಇಟ್ಕೋತೀವಿ. ನಂಬಿಕೆಯಲ್ಲಿ ಮೊದಲನೇದಾಗಿ ನಾವು ಮಾಡುವಂತಹ ಮಿಸ್ಟೇಕ್ ಏನಂದರೆ, ನಮ್ಮ ಬಗ್ಗೆ ಆಗಿರ್ಬೋದು, ನಮ್ಮ ಜೀವನದ ಬಗ್ಗೆ ಆಗಿರ್ಬೋದು, ನಮ್ಮ ಪರ್ಸ್ನಲ್ ವಿಚಾರಗಳ ಬಗ್ಗೆ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ವಿಚಾರಗಳ ಬಗ್ಗೆ ಆಗಿರ್ಬೋದು, ಅಂದರೆ ಸಮ ಹಣಕಾಸಿನ ವಿಚಾರಗಳಾಗಿರ್ಬೋದು, ಮಕ್ಕಳ ಬಗ್ಗೆ ಆಗಿರ್ಬೋದು, ಯಾವುದೇ ಒಂದು ವಿಷಯ ಎಲ್ಲನೂ ಶೇರ್ ಮಾಡ್ಕೋತೀವಿ. ಓಕೆನಾ? ಆವಾಗ ಅವರು ಕೂಡ ನಮ್ಮ ಜೊತೆ ಚೆನ್ನಾಗಿರ್ತಾರೆ. ಚೆನ್ನಾಗಿರ್ಬೇಕಾದ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಸೊ ಆ ಮಿಸ್ಟೇಕನ್ನ ನಾವು ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಇವಾಗ ಒಬ್ಬ ಏನೇ ಪ್ರಾಣಕ್ಕೆ ಪ್ರಾಣ ಕೊಡ್ತಾನಪ್ಪ ಅಂತ ಹೇಳಿದರೆ ಅವರಿಗೆ ಆದಂತಹ, ಇವಾಗ 1-2-3 ತಿಂಗಳು ಪರಿಚಯ ಆದರು, 1 ತಿಂಗಳು ಪರಿಚಯ ಆದರು. ಸೊ ಅವರು ಆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ನಿಮಗೆ ತುಂಬಾ ಕ್ಲೋಸ್ ಆದರು, ನಿಮಗೆ ಅವ್ರ ಮೇಲೆ ತುಂಬಾ ನಂಬಿಕೆ ಬಂತು, ತುಂಬಾ ವಿಶ್ವಾಸ ಬಂತು, ತುಂಬಾ ಪ್ರೀತಿ ಬಂತು ಅಂತ ಇಟ್ಕೊಳ್ಳಿ. ಆವಾಗ ನಾವು ಎಲ್ಲನೂ ಕೂಡ ಹೇಳ್ಕೊಡಕ್ಕೆ ಹೋಗಬಾರ್ದು. ಸೊ ಇದರಿಂದ ಏನಾಗುತ್ತೆ, ಯಾಕೆ ಹೇಳ್ಕೊಬಾರ್ದು? ಅವರು ಎಲ್ಲರೂ ಮೋಸಗಾರರು, ಎಲ್ಲರೂ ನಂಬಿಕೆ ವಂಚನೆ ಮಾಡ್ತಾರೆ, ನಂಬಿಕೆ ಕಳ್ಕೊತಾರೆ ಅಂತ ನಾನು ಹೇಳ್ತಿಲ್ಲ. 100ರಲ್ಲಿ 5% ಜನ ಮಾತ್ರ ನಾವು ನಂಬಿದರೆ ಆ ನಂಬಿಕೆನ ಉಳಿಸ್ಕೋತಾರೆ. ಇವಾಗಿನ ಕಾಲದಲ್ಲಿ ಹೇಗಿದೆನಪ್ಪ ಅಂತ ಹೇಳಿದರೆ ಬರೀ ಸ್ವಾರ್ಥ. ಯಾವುದೇ ಒಬ್ಬ ವ್ಯಕ್ತಿಗಳನ್ನ ಪರಿಚಯ ಮಾಡ್ಕೋಬೇಕು, ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಫೋನ್ ಕಾಂಟ್ಯಾಕ್ಟ್ ಆಗಿರ್ಬೋದು, ಮೆಸೇಜ್ ಕಾಂಟ್ಯಾಕ್ಟ್ ಆಗಿರ್ಬೋದು, ಫೇಸ್ ಟು ಫೇಸ್ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಪಕ್ಕ ಆಗಿರ್ಬೋದು, ಹಿಂದಾಗಿರ್ಬೋದು, ಮುಂದಾಗಿರ್ಬೋದು. ಸೊ ನಮ್ಮ ಸುತ್ತಮುತ್ತಲಿನ ವಾತಾವರಣನೇ ತಗೊಳ್ಳಿ. ನಮ್ಮಿಂದ ಒಂದು ಹೆಲ್ಪ್ ಇದ್ದರೆ ಮಾತ್ರ ಇವಾಗಿನ ಪ್ರಪಂಚ, ಏನೋ ಲಂಚ ಇದ್ದರೆ ಪಂಚಾಯಿತಿ ಅಂತಾರಲ್ಲ ಹಾಗೆ, ನನ್ನಿಂದ ಒಂದು ಏನೋ ಹೆಲ್ಪ್ ಆಗಬೇಕು ಅಂದ್ರೆ ಮಾತ್ರ ನನ್ನನ್ನು ಚೆನ್ನಾಗಿ ಮಾತಾಡಿಸ್ತಾರೆ, ವಿಶ್ವಾಸದಿಂದ ಮಾತಾಡಿಸ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಮಾತಾಡಿಸ್ತಾರೆ, ಓಕೆ ಚೆನ್ನಾಗಾಗುತ್ತೆ, ಓಕೆ ಹೆಲ್ಪ್ ಆಗುತ್ತೆ, ಓಕೆ ಹೆಲ್ಪ್ ಆದಮೇಲೆ ಅವರು ನೆಕ್ಸ್ಟ್ ಮಾಡುವಂತಹ ಕೆಲಸನೇ ಟಿಶ್ಯೂ ಪೇಪರ್ ಥರ ನಮ್ಮನ್ನು ಬಿಸಾಕ್ಬಿಡೋದು. ಓಕೆನಾ? ಆವಾಗ ಏನಾಗುತ್ತೆ ಅಂದರೆ ಅವರು ಯಾವುದೇ ಒಂದು ಸಕ್ಸಸ್ ಇರಲ್ಲ ಅವರಿಗೇನೋ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ದೇ ತಗೊಳ್ಳಿ, ಯಾಕೆಂದರೆ ಯೂಟ್ಯೂಬಿಂದ ಎಕ್ಸಾಂಪಲ್ ತಗೊಂತೀನಿ. ಅದು ಬಿಟ್ಟು ಇನ್ನು ಲೈಫಲ್ಲಿ ಏನೋ ಯಾವುದ್ರ ಬಗ್ಗೆನಾದರೂ ವಿಚಾರ ಆಗಿರ್ಬೋದು, ಅವ್ರಿಗೆ ನಮ್ಮಿಂದ ನನಗೆ ಅದ್ರ ಬಗ್ಗೆ ಸೊ ಗೊತ್ತು, ಆ ವಿಚಾರದ ಬಗ್ಗೆ ನನಗೆ ಗೊತ್ತು ಅಂದಾಗ ಅವರು ಮೇಯ್ನಾಗಿ ತಿಳ್ಕೊಳೋದು, ಇವ್ರಿಗೆ ಆ ವಿಚಾರದ ಬಗ್ಗೆ ಗೊತ್ತು, ಸೊ ಇವ್ರನ್ನ ನಾವು ಫ್ರೆಂಡ್ ಮಾಡ್ಕೊಂಡಾಗ ಸೊ ಏನೋ ಹೆಲ್ಪ್ ಆಗ್ಬೋದು ಅಂತ ಹೇಳ್ಕೊಂಡು ನಮ್ಮನ್ನು ಫ್ರೆಂಡ್ ಮಾಡ್ಕೋತಾರೆ. ಚೆನ್ನಾಗಾಗುತ್ತೆ, ಎಲ್ಲ ಹೆಲ್ಪ್ ಕೂಡ ತಗೋತಾರೆ. ಓಕೆನಾ? ಆಗ ಹೆಲ್ಪ್ ತೊಗೊಂಡು ಎಲ್ಲ ಕೆಲಸ ಮುಗಿದು ಒಂದು ಸಕ್ಸಸ್ ಅಂತ ಆಯಿತು,
ಏನೋ ಒಂದು ಹಂತಕ್ಕೆ ಹೋದ್ರು ಅಂತ ಹೇಳಿದಾಗ ಸಕ್ಸಸ್ ಆಗದೇ ಇರ್ಬೋದು, ಆ ಪ್ಲೇಸಿಗೆ ಇನ್ನೊಬ್ಬ ಯಾರೋ ವ್ಯಕ್ತಿನೇ ಸಿಗ್ಬೋದು, ನನಗಿನ್ನ ಚೆನ್ನಾಗಿರೋ ಅಂಥ ಇನ್ಫಾರ್ಮೇಷನ್ ಕೂಡ ಯಾರೋ ವ್ಯಕ್ತಿನೇ ಸಿಗ್ಬೋದು, ಎಲ್ಪ್ ಮಾಡೋ ಅಂಥ ವ್ಯಕ್ತಿ ಯಾರೇ ಸಿಗ್ಬೋದು. ಸೊ ನನಗೆ ಟಾಟಾ ಬೈ ಬೈ ಹೇಳಿ ಸೊ ಅವ್ರ ಕಡೆ ಜಂಪ್ ಆಗ್ತಾರೆ. ಆವಾಗ ಮೇಯ್ನಾಗಿ ಅವ್ರು ಮಾಡೋ ಅಂಥ ಮೋಸ ಏನು ಗೊತ್ತಾ, ನಾವು ಏನು ಅವ್ರ ಹತ್ರ ಹೇಳ್ಕೊಂಡಿದ್ವಲ್ಲ, ಕಷ್ಟ ಆಗಿರ್ಬೋದು, ಸುಖ ಆಗಿರ್ಬೋದು, ಪ್ರತಿಯೊಂದು ನಾವು ಎಲ್ಲ ಹೇಳ್ಕೊಂಡ್ಬಿಡ್ತೀವಿ. ಅದು ಹೇಳ್ಕೊಬಾರ್ದು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನನ್ನ ಲೈಫಲ್ಲಿ ತುಂಬಾ ಆಗಿದೆ. ನನ್ನ ಒಂದು ಚಿಕ್ಕವಳಿದ್ದಾಗಿಂದ ನೋಡ್ತೀನಿ, ಚಿಕ್ಕವಳಿದ್ದಾಗಿಂದರೆ ಅಷ್ಟು ನನಗೆ ಬುದ್ಧಿ ಇರಲಿಲ್ಲ ಬಿಡಿ, ಯಾರನ್ನೂ ಮಾತಾಡಿಸ್ತಿದ್ನೋ. ಬಟ್ ಎಲ್ಲರೂ ಇವಾಗೂ ಕೂಡ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಕೂಡ ಇದ್ದಾರೆ, ಅಕ್ಕಪಕ್ಕ ಬೆಳೆದಿರೋ ವಾತಾವರಣ ಪ್ರತಿಯೊಬ್ಬರು ಪರಿಚಯ ಇದ್ದಾರೆ. ಓಕೆನಾ, ಅವ್ರ ಬಗ್ಗೆ ಏನೂ ಹೇಳ್ತಿಲ್ಲ. ಸ್ವಲ್ಪ ನನಗೆ ಬುದ್ಧಿ ಬಂತು. ಸೊ ಒಂದು ಹೈಸ್ಕೂಲ್ ಮಟ್ಟಕ್ಕೆ ನಾನು ಹೋಗಿದ್ದೀನಿ ಅಂತ ಹೇಳಿದಾಗ ಸುಮಾರಷ್ಟು ನಂಗೆ ಫ್ರೆಂಡ್ ಇದ್ದರು. ಸೊ ಫ್ರೆಂಡ್ಶಿಪ್ಪಿಂದೇ ತಗೋಬೇಕು ಅಂತ ಹೇಳಿದರೆ ಫ್ರೆಂಡ್ ಇರ್ಬೋದು, ರಿಲೇಟಿವ್ ಇರ್ಬೋದು, ಅಕ್ಕಪಕ್ಕ ಇರ್ಬೋದು. ಫ್ರೆಂಡ್ ಅಂತ ತಗೊಂಡಾಗ ಸುಮಾರು ಫ್ರೆಂಡ್ಗಳು ನನಗಿದ್ರು. ಆವಾಗ ಸ್ವಲ್ಪ ಅಂಥ ಮಟ್ಟಿಗೆ ಒಂದು ರ್ಯಾಂಕ್ ಸ್ಟೂಡೆಂಟ್ ಅಂತ ಅಲ್ಲದೇ ಇದ್ರೂ ಪರವಾಗಿಲ್ಲ. ಆವಾಗಿನ ಕಾಲಕ್ಕೆ ಮಟ್ಟಿಗೆ ಸ್ವಲ್ಪ ಸ್ಕೂಲಲ್ಲಿ ನಾನು ಚೆನ್ನಾಗಿ ಓದ್ತಾ ಇದ್ದೆ. ಸೊ ಅಂದರೆ ಒಂದು ಫಸ್ಟ್ ಕ್ಲಾಸ್ ಅನ್ನೋದು ಆವಾಗ ನಾವು ಓದ್ತಾರಂಥ ಟೈಮಲ್ಲಿ ಒಂದು ರ್ಯಾಂಕಿಂಗ್ ಮಟ್ಟಕ್ಕೆ ಅದಕ್ಕೊಂದು ವ್ಯಾಲ್ಯೂ ಇತ್ತು. ಓಕೆನಾ, ಇವಾಗಿದ್ದು ಸುಮಾರು ಎಲ್ಲರೂ ತಗೋತಾರೆ. ಆವಾಗ ಏನಾಗ್ತಾಯಿತ್ತು ಅಂದರೆ ನಮ್ಮ ಮನೆಯಲ್ಲಿ ಮೇಯ್ನಾಗಿ ಓದಿಗೆ ಸ್ಟಡಿಗೆ ತುಂಬಾ ಇಂಪಾರ್ಟೆಂಟ್ ಕೊಡ್ತಾಯಿದ್ರು. ನಮ್ಮ ಅಪ್ಪಾಜಿ ಆಗಿರ್ಬೋದು, ಅಮ್ಮ, ಆಂಟಿ, ಮಾಮ ಎಲ್ಲರೂ. ಏಕೆಂದರೆ ಆ್ಯಕ್ಚುಲಿ ನಾನು ಎಲ್ಲರ ಜೊತೆನೇ ಬೆಳೆದಿರೋದು. ಹಾಗಾಗಿ ಆವಾಗ ನನಗೆ ಏನೇ ಒಂದು ಓದೋಕ್ಕೆ ಏನಾದರೂ ಒಂದು ಬೇಕು ಅಂತ ಹೇಳಿದರೆ ಅದನ್ನು ಬೇಗನೆ ನನಗೆ ಕೊಡಿಸೋದಾಗಿರ್ಬೋದು, ಬುಕ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಏನಾದರೂ ಒಂದು ಬೇಕು ಅಂತ ಹೇಳಿದಾಗ ಸೊ ಕೊಡಿಸ್ತಾಯಿದ್ರು. ಇನ್ನು ಮೇಯ್ನಾಗಿ ನಾನು ಹೈಸ್ಕೂಲ್ ಟೈಮಲ್ಲಿ ನೆನೆಸ್ಕೋಬೇಕು ಅಂತ ಹೇಳಿದರೆ ಯಾಕೆ ನೆನೆಸ್ಕೊತಾ ಇದ್ದೀನಿ ಅಂದರೆ, ಸೊ ನಾವು ಬಸ್ಸಿಗೆ ಹೋಗ್ತಾ ಇದ್ವಿ. ಬಸ್ಸಿಗೆ ಹೋಗ್ತಾ ಇರಬೇಕಾದ್ರೆ ಒಂದೂರಿಂದ ಒಂದೂರಿಗೆ ಹೈಸ್ಕೂಲಿಗೆ ಹೋಗಿ ಓದಬೇಕಾಗಿತ್ತು, ಸ್ಕೂಲಿಗೆ ಹೋಗ್ಬೇಕಾಗಿತ್ತು. ಆ ಟೈಮಲ್ಲಿ ಬಸ್ಸಲ್ಲಿ ನನಗೆ ಒಬ್ಬರು ಬ್ರದರ್ ಪರಿಚಯ ಆದರು. ಸೊ ಆವಾಗ ನಿಮಗೆ ನೆನಪಿರ್ಬೋದು, ಇವಾಗೂ ಕೂಡ ಅದು ಸಪ್ಲೈ ಇರ್ಬೋದು, ಜ್ಞಾನಗಂಗಾ ಅಂತ ಬುಕ್ಸ್ ಬರ್ತಿತ್ತು. ಓಕೆನಾ, SSLC ಆವಾಗ. ಅವರು ಏನೋ ಗೊತ್ತಿಲ್ಲ, ನನ್ನನ್ನು ಒಂಥರ ತಂಗಿ ಭಾವನೆಯಿಂದ ತುಂಬಾ ನೋಡ್ತಾಯಿದ್ರು. ತಂಗಿ ಅನ್ನೋ ಒಂದು ರೆಸ್ಪೆಕ್ಟ್ ತುಂಬ ಇಟ್ಕೊಂಡಿದ್ರು. ಯಾಕೆಂದರೆ ಡೈಲಿ ಕೂಡ ಅವರು ಆ ಬಸ್ಸಲ್ಲಿ ಬರ್ತಾಯಿದ್ರು. ಆ ಟೈಮಲ್ಲಿ ನನಗೆ ಜ್ಞಾನಗಂಗಾ ಅಂತ ಬುಕ್ಸ್ನ ಮಂತ್ಲಿ ಬರೋದು, ಅದು ಒಂಥರ ಗೈಡು ಒಂಥರ, ಅದನ್ನು ಓದಿದರೆ ತುಂಬಾ ಒಂದು ನಮಗೆ ಎಕ್ಸಾಮ್ಗೆ ಯೂಸ್ ಆಗ್ತಾಯಿತ್ತು. ಅವ್ರು ನನಗೆ ತಂದು ಕೊಡ್ತಾಯಿದ್ರು. ಬಸ್ಸಲ್ಲಿ ಕೂಡ ಜನ ಜೊತೆಗೆ ಹೋಗ್ತಾಯಿದ್ವಿ. ಆವಾಗ ಏನಾಗ್ತಾಯಿತ್ತು ಅಂದರೆ ಅವರು ತಂದು ಕೊಡ್ತಿದ್ರು ನನ್ನೊಬ್ಬರಿಗೆ. ಅದೇನು ಗೊತ್ತಿಲ್ಲ, ನನ್ನ ಮೇಲೆ ನಂಬಿಕೆ ಇಟ್ಟಿದ್ರು, ಪ್ರೀತಿ ಇಟ್ಟಿದ್ರು, ವಿಶ್ವಾಸ ಇಟ್ಟಿದ್ರು. ಒಟ್ಟು ತಂಗಿ ಅನ್ನೋ ಒಂದು ಮೆಂಟಾಲಿಟಿಲಿ ನನಗೆ ತಂದು ಕೊಡ್ತಾಯಿದ್ರು. ಸೊ ಆವಾಗ ಅಲ್ಲಿವರೆಗೂ ನನ್ನ ಜೊತೆ ಇರೋದಂಥ ಫ್ರೆಂಡು ನನಗೆ ಸುಮಾರು ಹತ್ರ ಆಗೋಕ್ಕೆ ಸ್ಟಾರ್ಟ್ ಮಾಡಿದರು. ನನ್ನ ಜೊತೆಗಿರೋ ಫ್ರೆಂಡ್ಸು ಸ್ಕೂಲಲ್ಲಾಗಿರ್ಬೋದು, ಅಂದರೆ ಮೊದಲು ಮಾತಾಡ್ತಿದ್ರಿಲ್ಲ ಅಂತಲ್ಲ, ಸೊ ಎಷ್ಟು ಬೇಕೋ ಅಷ್ಟರಲ್ಲಿದ್ದರು. ಆಮೇಲೆ ಬರ್ತಾ 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 ಜಾಸ್ತಿ ಆದರು. ಸೊ ಇವ್ರು ನನಗೆ ಫ್ರೆಂಡ್ ಆದರು. ಸೊ ನಾನು ಅವ್ರಿಗೆ ಹಾಗೆ ಹೀಗೆ ಅಂತ ಹೇಳಿ ನಾನು ಎಲ್ಲನೂ ತುಂಬಾ ನಂಬಿಟ್ಟೆ. ಆವಾಗ ಗೊತ್ತಾಯಿತು ನನಗೆ ಅಲ್ಲೂ ಕೂಡ ನಂಗೆ ಮೋಸ ಆಗಿದ್ದು ನಂಬಿಕೆ. ಸೊ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದರೆ ನಂಬಿಕೆ. ಆವಾಗ ನಾನು ಏನು ಮಾಡಿದೆ, ಓವರಾಗಿ ನಂಬಿದ್ನಲ್ಲ, ಅವರು ಲಾಭ ಇಲ್ಲದೇ ನನ್ನ ಫ್ರೆಂಡ್ ಮಾಡ್ಕೊಂಡಿರಲಿಲ್ಲ. ಸೊ ಆವಾಗ ನನಗೆ ಕ್ಲಾರಿಟಿ ಯಾವಾಗ ಗೊತ್ತಾಯ್ತು ಗೊತ್ತಾ, ಎಕ್ಸಾಮ್ ಮುಗೀತಲ್ಲ SSLC. ಸೊ ಆವಾಗ ನನ್ನ ಮಾತನ್ನು ಕಮ್ಮಿ ಮಾಡಿದರು. ಎಕ್ಸಾಮ್ ಇನ್ನೇನು ಬಂತು ಅಂದಾಗ ಸೊ ಅವ್ರ ಪಾಡಿಗೆ ಅವ್ರ ಎಕ್ಸಾಮು, ನನ್ನ ಪಾಡಿನ ಎಕ್ಸಾಮು, ನಾನು ಎಲ್ಲಿರಬೇಕು ಅಲ್ಲಿ ಟಾಟಾ ಬೈ ಬೈ ಹೇಳಿದರು. ಸೊ ಹಾಗಾಗಿ ಅದನ್ನು ನಾವು ಯೋಚನೆ ಮಾಡಬೇಕು. ಫ್ಯಾಮಿಲಿಯಲ್ಲೇ ಆಗಿರಲಿ, ರಿಲೇಟಿವ್ನಾಗೆ ಆಗಲಿ, ಅಕ್ಕಪಕ್ಕ ನಾವು ಏನು ಮಾಡ್ತೀವಿ ಮಿಸ್ಟೇಕ್ ತುಂಬಾ ನಂಬಿಡ್ತೀವಿ. ಚೆನ್ನಾಗಿ ಮಾತಾಡಿಸ್ತಾರೆ ಅನ್ನೋದನ್ನು ನಾವು ಮೈಂಡಿಂದ ತೆಗಿಬೇಕು. ಆಮೇಲೆ ಪ್ರತಿಯೊಂದು ನಮ್ಮ ಸೀಕ್ರೆಟ್ಸ್ ಅವ್ರಿಗೆ ಹೇಳಿದಾಗ ನಮ್ಮದೊಂದು ಗಲಾಟೆ ವಿಚಾರ. ಎಕ್ಸಾಂಪಲ್ ನನ್ನ ಮನೇಲಿ ಏನೋ ಗಲಾಟೆ ಆಗಿತ್ತು, ನಂದು ನಮ್ಮ ಮನೆಯವ್ರ ಜೊತೆ ಅಂದಾಗ ನಾನು ಒಬ್ಬರು ನಂಬಿ ಹೇಳಿದೆ ಅಂತ ಹೇಳಿದಾಗ ಅದು ಅವ್ರ ಬಾಯಲ್ಲಿದ್ದರೆ ಓಕೆ, ಅವ್ರ ಮನಸ್ಸಲ್ಲಿದ್ದರೆ ಓಕೆ. ಅದು ಬಿಟ್ಟು ಏನು ಮಾಡ್ತಾರಪ್ಪ ಅಂತ ಹೇಳಿದರೆ, ಸೊ ಎಲ್ಲರ ಹತ್ರನೂ ನನ್ನ ಹತ್ರ ಏನೋ ಒಂದು ಜಗಳ ಆಯಿತು, ನನ್ನಿಂದ ಏನೋ ಅವ್ರು ದೂರ ಆದರು ಅಂದಾಗ ಅವರು ಫಸ್ಟು ಮಾಡೋ ಅಂಥ ಕೆಲಸ, ಅವ್ರಿಗೆ ಮತ್ತೆ ಯಾರು ಸಿಕ್ಕಿರ್ತಾರಲ್ಲ, ಅವಳು ಅಂಕಣೆ, ಇವಳು ಹಿಂಕಣೆ, ಅವ್ರ ಗಂಡ ಅಂಕಣೆ ಹಿಂಕಣೆ. ಸೊ ಹಾಗಾಗಿ ಅಷ್ಟೇ ನಾನು ಹೇಳೋದು, ಅತಿಯಾಗಿ ಯಾರನ್ನು ನಂಬಕ್ಕೆ ಹೋಗಬೇಡಿ. ನಂಬಿಕೆ ಅನ್ನೋದು ಎಲ್ಲರ ಮೇಲೂ ಬರಲ್ಲ. ಅದ್ರ ವಿಚಾರಕ್ಕೆ ನಾನು ಹೇಳಬೇಕು ಅಂತ ಹೇಳಿದರೆ, ಸುಮಾರು ನನ್ನ ಲೈಫಲ್ಲಿ ನಂಬಿಕೆ ಕಳ್ಕೊಂಡರೂ ಇದ್ದಾರೆ, ನಂಬಿಕೆ ಗಳಿಸ್ಕೊಂಡು ಇದ್ದಾರೆ. ಇತ್ತೀಚೆಗೆ ನನಗೆ ಕೆಲವೊಬ್ಬರು ಫ್ರೆಂಡ್ಸ್ ಆಗಿದ್ದಾರೆ, ಅಣ್ಣನ ಸ್ಥಾನದಲ್ಲೇ ಇರ್ಬೋದು ಅವರು, ಇನ್ನು ನನ್ನ ಫ್ರೆಂಡ್ಸ್ ಗ್ರೂಪಲ್ಲೇ ಇರ್ಬೋದು. ಕೆಲವೊಬ್ಬರು ಯೂಟ್ಯೂಬ್ ಅಂತ ಬಂದ ಮೇಲೇ ಯೂಟ್ಯೂಬಲ್ಲೇ ಕೂಡ ತುಂಬಾ ಕೆಲವೊಬ್ಬರು ನಂಬಿಕೆ ದ್ರೋಹ ಆಯಿತು, ನಂಬಿಕೆ ಮೋಸ ಆಯಿತು. ನನ್ನ ವೀಕ್ನೆಸ್ಸು, ನನ್ನ ಸೀಕ್ರೆಟ್ಸು ಎಲ್ಲ ತಿಳ್ಕೊಂಡು ಅವರು ನನ್ನನ್ನು ಮೆಂಟಲಿ ತುಂಬಾ ಬೇಜಾರು ಮಾಡಿಬಿಟ್ರು.
ಸೊ ಆ ಬೇಜಾರಿಂದ ನಾನೇನು ರಿವೆಂಜ್ ತೀರಿಸ್ಕೊಳಲ್ಲ. ಯಾಕೆ ಅಂದರೆ ಸೊ ತಪ್ಪು ನಂದು, ಅವ್ರದ್ದಲ್ಲ, ತಪ್ಪು ನಂದು. ಯಾಕೆಂದರೆ ಅತಿಯಾಗಿ ನಂಬಿಟ್ಟೆ ಅವ್ರನ್ನ. ಆ ಅತಿಯಾಗಿ ನಂಬಿಕೆ ಆಗಬಾರ್ದು. ಈ ಯೂಟ್ಯೂಬಲ್ಲೇ ಆಗಿರ್ಬೋದು, ಲೈಫಲ್ಲೇ ಯಾಕೆ ನಾನು ಇದೇ ನಂಬಿಕೆ ಅಂತ ತಗೊಂಡೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಯಾರೋ ಒಬ್ಬರು ಹೊಸ್ದಾಗಿ ಪರಿಚಯ ಆಗ್ತಿದ್ದಾರೆ ಅಂದರೆ ತುಂಬ ಓವರ್ ಕಾನ್ಫಿಡೆಂಟ್ ಅಂತ ಓವರ್ ನಂಬಿಕೆ ಇಡಕ್ಕೆ ಮಾಡ್ತೀವಿ. ಹಿಂದೆ ಗೊತ್ತಿರಲ್ಲ, ಮುಂದೆ ಗೊತ್ತಿರಲ್ಲ, ಪ್ರತಿಯೊಂದು ಕೂಡ ಎಲ್ಲದನ್ನು ಹೇಳ್ಕೊಂಡು ಅದರಿಂದ ಏನೋ ಪ್ರತಿಯೊಬ್ಬರು ಪಡ್ತಾ ಇದ್ದಾರೆ. ತುಂಬಾ ನನಗೆ ಗಮನಕ್ಕೆ ಬಂದಿದೆ, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು. ಹಾಗಂತ ಎಲ್ಲರ ಹತ್ರನೂ ಹೇಳ್ಕೊಬೇಡಿ. ಕೆಲವೊಬ್ಬರು ತುಂಬ ಜೆನ್ಯೂನ್ ವ್ಯಕ್ತಿಗಳಿದ್ದಾರೆ. ಅಣ್ಣ ಸ್ಥಾನದಲ್ಲಿರ್ಬೋದು, ತಮ್ಮನ ಸ್ಥಾನದಲ್ಲಿರ್ಬೋದು, ಇನ್ನು ಫ್ರೆಂಡ್ಸ್ ಸ್ಥಾನದಲ್ಲಿರ್ಬೋದು. ಆ ವಿಚಾರದಲ್ಲಿ ನಾನು ಯೂಟ್ಯೂಬಲ್ಲಿ ಸ್ಟಾರ್ಟಿಂಗ್ ಎಡವಿದೆ. ಆದರೆ ಎಡವಿ ಬಿದ್ದು ಎದ್ದು ನಿಂತ ಮೇಲೆ ನನಗೆ ಒಂದು ಒಳ್ಳೆ ನಂಬಿಕೆ, ನನ್ನ ಒಂದು ನನಗೊಬ್ಬ ಸಪೋರ್ಟ್ ಥರ ಒಂದು ಒಳ್ಳೆಯ ಸ್ಥಾನದಲ್ಲಿ ನನಗೆ ಒಂದು ಏನೋ ನನಗೆ ಮೋಸ ಮಾಡಲ್ಲಪ್ಪ ಅನ್ನೋ ಒಂದು ಇದರಲ್ಲಿ ಸಿಕ್ಕಿದ್ದಾರೆ. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಕೂಡ ಹೇಳ್ತೀನಿ ವಿಚಾರ. ಸೊ ಯಾಕೆ ನಂಬಿಕೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಸೊ ಇದು ತುಂಬಾ ಗಂಭೀರವಾದಂಥ ವಿಚಾರ. ಸೊ ರಿಲೇಷನ್ ಕೂಡ ನಾನು ತುಂಬಾ ಸಫರ್ ಪಟ್ಟಿದ್ದೀನಿ. ಅಯ್ಯೋ ಅವ್ರು ಒಳ್ಳೆಯರು, ಇವ್ರು ಒಳ್ಳೆಯರು, ನನ್ನ ಜೊತೆ ಚೆನ್ನಾಗಿರ್ತಾರೆ, ನನ್ನ ಜೊತೆ ಚೆನ್ನಾಗಿ ಬರ್ತಾರೆ, ಮಾತಾಡ್ತಾರೆ, ನಮ್ಮ ಮನೆಗೆ ಬರ್ತಾರೆ, ಹೋಗ್ತಾರೆ ಅಂಥೇಳಿ ತುಂಬಾ ಅವ್ರನ್ನು ಕೇರ್ ಕೂಡ ಮಾಡಿದ್ದೀನಿ, ಅವ್ರ ಸೇವೆ ಕೂಡ ಮಾಡಿದ್ದೀನಿ, ಪ್ರತಿಯೊಂದು ಕೂಡ ಮಾಡಿದ್ದೀನಿ. ಬಟ್ ಅವರು ನನಗೆ ಯಾಕೆ ಪ್ರೀತಿ ತೋರಿಸಿದ್ರು, ಯಾಕೆ ವಿಶ್ವಾಸ ತೋರಿಸಿದ್ರು, ಯಾಕೆ ಫೋನ್ ಮಾಡ್ತಿದ್ರು, ಯಾಕೆ ನಮ್ಮ ಮನೆಗೆ ಬರ್ತಾಯಿದ್ರು ಅಂತ ಅದು ನನಗೆ ಇವತ್ತು ಗೊತ್ತಾಗ್ತಿದೆ ರಿಲೇಟಿವಲ್ಲಿ. ಯಾಕೆಂದರೆ ನನ್ನಿಂದ ಅವರಿಗೆ ಲಾಭ ಆಗಬೇಕಿತ್ತು, ನನ್ನಿಂದ ಅವ್ರಿಗೆ ಸೇವೆ ಆಗಬೇಕಾಗಿತ್ತು, ನನ್ನಿಂದ ಒಂದು ಇನ್ಫಾರ್ಮೇಷನ್ ಬೇಕಿತ್ತು, ನನ್ನಿಂದ ಅವ್ರಿಗೆ ಹೆಲ್ಪ್ ಬೇಕಾಗಿತ್ತು. ಯಾಕೆ ಅಂದರೆ ಒಂದು ಫ್ಯಾಮಿಲಿ ಅಂತ ಹೋದ್ಮೇಲೆ ಯಾರೂ ಕೂಡ ಅವರ ಫ್ಯಾಮಿಲಿನ ಪಣಕ್ಕಿಟ್ಟು ಅವರು ಫ್ಯಾಮಿಲಿನ ನೆಗ್ಲೆಕ್ಟ್ ಮಾಡಿ ಎಷ್ಟೇ ಕಷ್ಟ ಇದ್ರೂ ಫೇಸ್ ಮಾಡಿಕೊಂಡು ಕಂಡರನ್ನು ಉದ್ಧಾರ ಮಾಡೋಕ್ಕೆ ಹೋಗಲ್ಲ. ಸೊ ಅಂಥ ನಮ್ಮ ಫ್ಯಾಮಿಲಿಲಿ ಏನಪ್ಪ ಅಂದರೆ, ನಾನಾಗಲಿ ನಮ್ಮ ಮನೆಯವರಾಗಲಿ ಮೊದಲನೇದಾಗಿ ಮಾಡೋದು ಎಲ್ಲರೂ ನಂಬ್ತೀವಿ, ಎಲ್ಲರೂ ಒಂದೇ ಅಂತ ತಿಳ್ಕೊತೀವಿ, ಎಲ್ಲರೂ ಪ್ರೀತಿ ವಿಶ್ವಾಸ ನೋಡ್ತೀವಿ. ಆ ಪ್ರೀತಿ ವಿಶ್ವಾಸನೇ ನಮಗೇನಾಗಿದೆ ಅಂದರೆ, ಜನಗಳು ಅಂತಾರಲ್ವ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ನಮ್ಮನ್ನು ಅವಶ್ಯಕತೆಗೆ ತಕ್ಕಾಗಿ ಉಪಯೋಗಿಸ್ಕೊಂಡು ನಮ್ಮನ್ನು ಟಾಟಾ ಬೈ ಬೈ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಲೈಫಲ್ಲಿ ಕೂಡ ತುಂಬ ಸಫರ್ ಪಟ್ಟಿದ್ದೀನಿ. ಚೈಲ್ಡ್ಹುಡ್ಡಲ್ಲಿ ಕೂಡ ನಾನು ಕೆಲವೊಂದು ಶೇರ್ ಮಾಡ್ಕೊಂಡಿದ್ದೀನಿ, ಯೂಟ್ಯೂಬಲ್ಲಿ ಕೂಡ ತುಂಬ ಸಫರ್ ಪಟ್ಟಿದ್ದೀನಿ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಒಬ್ಬರು ನಂಬ್ತಿದ್ದೀರಿ ಅಂದರೆ ಸೊ ಯೋಚನೆ ಮಾಡಿ, ಅವರಿಗೆ ಆದಂತಹ ಕಾಲಾವಕಾಶ ಕೊಡಿ. ಪರಿಚಯ ಆದರೂ ಅಂದ ತಕ್ಷಣ ಎಲ್ಲ ಹೇಳ್ಕೊಳಕ್ಕೆ ಹೋಗಬೇಡಿ. ಅವ್ರು ಹೇಗೆ, ಏನು, ಹಿಂದೆ ಮುಂದೆ ಫ್ಯಾಮಿಲಿ ಪ್ರತಿಯೊಂದು ಕೂಡ ನೀವು ನೋಡಿಬಿಟ್ಟು ಅವರಿಗೆ ಆದಂಥ ಒಂದು ಟೈಮ್ ಕೊಟ್ಬಿಟ್ಟು ನಂಬಿ. ನಾನು ಕೂಡ ಅವರಿಗೆ ಆದಂಥ ಒಂದು ಟೈಮ್ ಕೊಟ್ಟಿದ್ದೀನಿ. ನನಗೆ ಯಾಕೆ ಅವ್ರು ಇಷ್ಟ ಆದರು ಅಂತ ಹೇಳಿದರೆ, ನಾನು ಸುಮಾರು ಇದೇನು ತಪ್ಪು ಮಾಡಿದ್ನಲ್ಲ, ಈ ತಪ್ಪು ಮಾಡ್ತಿರೋದು ನನಗೆ ಅರಿವಿರಲಿಲ್ಲ, ಇನ್ನೂ ಕೂಡ ತಪ್ಪು ಮಾಡ್ತಾಯಿದ್ದೆ. ಯಾಕೆಂದರೆ ಪ್ರತಿಯೊಂದು ಹೆಲ್ಪ್ ಎಲ್ಲ ತೊಗೊಂಡು ನನಗೆ ಅದೇನೋ ಅಂತಾರಲ್ಲ, ಉಪ್ಪು ತಿಂದ ಮನೆಗೆ ದ್ರೋಹ ಬಗೆದ್ರು ಅನ್ನೋ ಥರ ಸುಮಾರು ಜನ ಮಾಡಿದರು. ಅದು ಅರಿವಿಗೆ ಕೂಡ ನನಗೆ ಅರಿವು ಆಗ್ತಾ ಇರಲಿಲ್ಲ. ಆವಾಗ ನನಗೆ ನೀವು ಮಾಡ್ತಿರೋದು ತಪ್ಪು, ನೀವು ಯಾಕೆ ಈ ಥರ ತಪ್ಪು ಮಾಡ್ತಿದ್ದೀರಾ, ಯಾಕೆ ನಂಬ್ತಾ ಇದ್ದೀರಾ, ಪ್ರತಿಯೊಂದು ನನ್ನನ್ನು ಸರಿ ಮಾಡಿದಂತಹ ವ್ಯಕ್ತಿ ಸೊ ನನಗೆ ಯೂಟ್ಯೂಬಲ್ಲಿ ಸಿಕ್ಕಿದ್ದಾರೆ. ಅವರು ನನಗೆ ತುಂಬಾ ಕ್ಲೋಸು. ಒಂಥರ ಯೂಟ್ಯೂಬ್ ಬಿಟ್ಟುಬಿಟ್ಟು ನನ್ನ ಫ್ರೆಂಡ್ಶಿಪ್ ಅಂತ ಬಂದರೆ ಅವ್ರನ್ನ ತುಂಬ ನಂಬ್ತೀನಿ. ಯಾಕೆ ಅಂತ ಹೇಳಿದರೆ, ಆ ನಂಬಿಕೆ ಉಳಿಸ್ಕೊಳೋ ಅಂತಹ ಯೋಗ್ಯತೆ ಅವರಲ್ಲಿದೆ ಅಂತ ನಾನು ಕಂಡುಹಿಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಸೊ ನನಗೆ ಗೊತ್ತು, ಅಂದರೆ ಎಲ್ಲರೂ ನಂಬಲ್ಲ, ಹೇಳ್ತೀನಲ್ಲ, ನಂಬಲ್ಲ. ಅವರಿಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ನನ್ನಿಂದ ಅವ್ರಿಗೇನು ಹೆಲ್ಪ್ ಆಗಬೇಕಾಗಿಲ್ಲ, ಓಕೆನಾ? ಏನೂ ಹೆಲ್ಪ್ ಇದುವರೆಗೂ ಹೆಲ್ಪ್ ಏನೂ ಆಗಬೇಕಾಗಿಲ್ಲ, ಇದು ಮುಂದೆ ಹೆಲ್ಪ್ ಆಗಬೇಕಾಗಿಲ್ಲ. ಅವರಿಗೆ ಬೇಕಾಗಿದ್ದು ಒಂದು ನಿಜವಾದ ಸ್ನೇಹ, ಜೆನ್ಯೂನ್ ಆಗಿರುವಂಥ ಸ್ನೇಹ ಬೇಕಾಗಿತ್ತು. ನನಗೂ ಕೂಡ ಅಂತರ ಅವಶ್ಯಕತೆ ಕೂಡ ಇವಾಗಿತ್ತು. ಸೊ ಅವರು ಸಿಕ್ಕಿದ್ದಾರೆ. ಸೊ ಐ ಆಮ್ ಲಕ್ಕಿ ಅಂತ ಹೇಳ್ತೀನಿ. ಇನ್ನು ಅಣ್ಣನ ಸ್ಥಾನದಲ್ಲಿ ಸಿಕ್ಕಿದ್ದಾರೆ ನನಗೆ. ಅವರು ಅಷ್ಟೇ ಒಂದು ಸ್ವಂತ ಅಕ್ಕ ತಂಗಿಯರಿಗೆ ತೋರಿಸೋಂತಹ ಪ್ರೀತಿ ಕೂಡ ತೋರಿಸ್ತಾ ಇದ್ದಾರೆ. ಅವರೂ ಕೂಡ ಕೆಲವೊಂದು ಟೈಮ್ ಅವ್ರನ್ನೂ ನಾನು ನಂಬ್ತಾ ಇದ್ದೀನಿ. ಅದರಲ್ಲೂ ಕೂಡ ಯಾವುದೂ ಮೋಸ ಆಗಲ್ಲ ಅಂತ ನಂಬಿದ್ದೀನಿ. ಸೊ ಯೋಚನೆ ಮಾಡಿ, ನಂಬಿಕೆ ಅನ್ನೋದನ್ನು ಸುಮಾರು ಒಂದು ಸ್ವಲ್ಪ ಯೋಚನೆ ಮಾಡಿ ಕೆಲವೊಬ್ಬರನ್ನ ನಂಬಿ ಅಂತ ಹೇಳ್ತೀನಿ. ಸೊ ಇಷ್ಟೇ.